ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ಏಳಿಗೆ ಹೊಂದುತ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿರ್ತವೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಜಾತಕದಲ್ಲಿ ದೋಷ ಇದೆ, ಜಾತಕದಲ್ಲಿ ಶಾಪಗಳಿದೆ, ಆಮೇಲೆ ಇಲ್ದಿರುವಂಥ ಕೆಲವೊಂದು ಹರಕೆಗಳನ್ನು ಇಟ್ಟಿದ್ದೀವಿ ಅಥವಾ ಹರಕೆಗಳನ್ನ ಮರ್ತೋಗಿದ್ದೀವಿ. ಕಾರಣ ಗೊತ್ತಿಲ್ಲ. ಬಟ್ ಸರ್, ನಾವು ಫ್ಯಾಮಿಲಿನಲ್ಲಿ ಯಾರೂ ಏಳಿಗೆನೇ ಆಗ್ತಾ ಇಲ್ಲ, ಅಥವಾ ಪರ್ಟಿಕ್ಯುಲರಾಗಿ ನಾನೊಬ್ಬ ಏಳಿಗೆ ಆಗ್ತಾ ಇಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತಂದರೆ ಈ ಹೊಟ್ಟೆಯ ಸಮಸ್ಯೆ ಇತ್ಯಾದಿಗಳು ಬರ್ತಾ ಇದೆ. ಹೊಟ್ಟೆಯ ಸಮಸ್ಯೆಗಳು ಅಂತ ಹೇಳಿದ್ರೆ ನೀವು ವೈದ್ಯಕೀಯವಾಗಿ ನೋಡಿದಾಗ ಹೌದು, ಕನ್ಫರ್ಮ್ ಆಗಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಅಂತ. ಕೆಲವೊಬ್ಬರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ, ವೈದ್ಯಕೀಯವಾಗಿ ಎಲ್ಲ ರೀತಿಯ ಚೆಕಪ್ ಎಲ್ಲ ಮಾಡಿಸಿದ್ರು ಸಹಿತ ಏನು ಸಮಸ್ಯೆ ಇಲ್ಲ, ವೈದ್ಯಕೀಯವಾಗಿ ಏನಿಲ್ಲ. ಆದರೆ ರಿಯಲ್ ಆಗಿ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ. ಮದ್ದಿಡು ಇತ್ಯಾದಿಗಳ ಪ್ರಯೋಗ ಆಗ್ತಾ ಇರ್ತದೆ. ಯಾರಾದರೂ ಮದ್ದು ಇತ್ಯಾದಿಗಳನ್ನು ಹಾಕುವಂತ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳಿ. ಸೊ ಈ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಶಾಪದೋಷಗಳಿಂದ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ, ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ, ಇವೆಲ್ಲ ಪ್ರಾಬ್ಲಮ್ ಇರುವಂಥವ್ರಿಗೆ ನಾನು ಇವತ್ತೊಂದು ಪರಿಹಾರವನ್ನು ತಂದಿದ್ದೀನಿ. ಪರಿಹಾರವನ್ನು ನಾನು ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ವಿಷಯವನ್ನು ಕೇಳಿಸ್ಕೊಳ್ಳಿ. ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನ ಸಂಪರ್ಕ ಮಾಡಿ ಯಾವ ದಿನ ಈ ಪರಿಹಾರವನ್ನು ಮಾಡೋದಕ್ಕೆ ನನಗೆ ಚೆನ್ನಾಗಿರುವಂಥ ದಿನ ಯಾವುದು ಅನ್ನೋದನ್ನು ದಯವಿಟ್ಟು ತಿಳ್ಕೊಂಡು ನೀವುಗಳು ಮಾಡ್ಕೊಳ್ಳಿ. ಯಾಕಂದರೆ ಚಂದ್ರಾಷ್ಟಮ ಇರುವಂಥ ದಿನಗಳಲ್ಲಿ ಇದನ್ನು ಮಾಡುವ ಹಾಗಿಲ್ಲ. ಅದೇ ರೀತಿ ನಿಮ್ಮ ಒಂದು ನಕ್ಷತ್ರಕ್ಕೆ ಶುಭ ನಕ್ಷತ್ರಗಳು ಯಾವುದಿದೆ ಅದನ್ನು ನೋಡ್ಕೊಂಡು ಮಾಡಿ. ಆವತ್ತಿನ ದಿವಸ ದಗ್ಧತಿಥಿ ಇತ್ಯಾದಿಗಳಿದ್ದಾಗ ಇದು ಕೆಲಸ ಮಾಡಲ್ಲ. ಸೊ ಪರಿಹಾರ ಕ್ರಿಯೆಗಳು ಈಸಿಯಾಗಿ ಯಾವುದೋ ಒಂದು ಕೊಡ್ತಾರೆ, ಯಾವುದೋ ಒಂದು ಮಾಡೋದಲ್ಲ. ಇದರಲ್ಲಿ ಈ ಪರಿಹಾರ ಕ್ರಿಯೆಯಲ್ಲಿ ನಿಮ್ಮ ಜಾತಕದಲ್ಲಿರುವಂಥ ದೋಷ, ನಿಮ್ಮ ಜಾತಕದಲ್ಲಿರುವಂಥ ಶಾಪವನ್ನು ನಿವಾರಣೆ ಮಾಡುವಷ್ಟು ಪವರ್ ಇದೆ. ಸೊ ಆವಾಗ ನಾವು ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಜೀವನದಲ್ಲಿ ಒಂದು ಸಮಸ್ಯೆ ಇತ್ಯಾದಿಗಳು ಪರಿಹಾರ ಆಗುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಟ್ಟೆನ ತಗೊಳ್ಳಿ. ಬಟ್ಟೆ ಯಾವ ಥರ ಇರಬೇಕಂದ್ರೆ ನಿಮ್ಮ ಹೊಟ್ಟೆಗೆ ಪೂರ್ತಿಯಾಗಿ ಕಟ್ಕೊಳ್ಳೋ ರೀತಿಯಲ್ಲಿರುವಂಥ ಒಂದು ಬಟ್ಟೆ ಬಿಳಿ ಬಣ್ಣದ್ದಾಗಿರಬೇಕು. ಅದರಲ್ಲಿ ಒಂದು ಮುಷ್ಟಿ ಅಥವಾ ಒಂದು ಹಿಡಿ, ಆಯಿತಾ, ಒಂದು ಹಿಡಿ ಗುಗ್ಗಿಳವನ್ನು ಹಾಕಬೇಕು. ಈ ಗುಗ್ಗಿಳ ಅನ್ನುವಂಥದ್ದು ಧೂಪ ಸಾಂಬ್ರಾಣಿಯಾಗಿರ್ತದೆ. ಇದು ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಹಿಡಿ ಗುಲಗಂಜಿಯನ್ನು ಹಾಕಬೇಕು. ಇವಾಗ ಈ ಗುಲಗಂಜಿ ಅನ್ನುವಂಥದ್ದು ಬೇರೆ ಬೇರೆ ಬಣ್ಣದಲ್ಲಿ ಸಿಗುವಂಥದ್ದು ಇರುತ್ತೆ. ಹಸಿರಾಗಿರ್ಬೋದು, ಬಿಳಿ ಆಗಿರ್ಬೋದು, ಅಥವಾ ಕೆಂಪಾಗಿರ್ಬೋದು. ನಾನೇನಂತೀನಿ ಅಂದರೆ ಯಾವುದಾದರೂ ಪರವಾಗಿಲ್ಲ, ಗುಲಗಂಜಿ ಬೇಕು. ಆದರೆ ಮಿಕ್ಸ್ ಬೇಡ. ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಎಲ್ಲ ಬೇಡ. ಯಾವುದಾದ್ರು ಒಂದು ಗುಲಗಂಜಿ, ಯಾವುದೇ ಒಂದು ಗುಲಗಂಜಿ ಇರಲಿ. ಕೆಂಪಿದ್ರೆ ಪೂರ್ತಿ ಕೆಂಪೆ, ಹಸಿರಿದ್ರೆ ಪೂರ್ತಿ ಹಸಿರು, ಬಿಳಿ ಇದ್ರೆ ಪೂರ್ತಿ ಬಿಳಿ. ಈ ಥರ ಒಂದು ಮುಷ್ಟಿಯಷ್ಟು ಗುಲಗಂಜಿಯನ್ನು ಈ ಬಟ್ಟೆನಲ್ಲಿ ಹಾಕಿ, ಒಂದು ಮುಷ್ಟಿಯಷ್ಟು ಗುಗ್ಗಿಳವನ್ನು ಈ ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಟಿ ಈ ಬಟ್ಟೆನ. ಅದಾದ್ರ ಮೇಲೆ ಈ ಒಂದು ಬಟ್ಟೆನ ನಿಮ್ಮ ಹೊಟ್ಟೆಗೆ ನೀವು ಕಟ್ಕೋಬೇಕು. ಸೊಂಟಕ್ಕಲ್ಲ, ಹೊಟ್ಟೆಗೆ. ಹೊಟ್ಟೆಗೆ ಅಂದರೆ ಏನು ಅಂತ ಹೇಳಿದ್ರೆ, ಈ ಏನು ಗಂಟಿದೆಯೋ ಆ ಗಂಟು ನಿಮ್ಮ ಹೊಕ್ಕಳಿಗೆ ತಾಗ್ತಾ ಇರಬೇಕು. ಹೊಕ್ಕಳಿಗೆ ಕರೆಕ್ಟಾಗಿ ತಾಗ್ತಾ ಇರಬೇಕು. 2 ಗಂಟೆಯಿಂದ 5 ಗಂಟೆಯವರೆಗೆ ಈ ಬಟ್ಟೆನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಅಂದರೆ ನೀವು ಮನೆಯಲ್ಲಿರುವಂಥ ಸಂದರ್ಭ ನೋಡಿಕೊಂಡು ಅಥವಾ ನೀವು ಫ್ರೀ ಆಗಿರುವಂಥ ಸಂದರ್ಭಗಳನ್ನ ನೋಡ್ಕೊಂಡು ಮಾಡಿ. ಸರ್, ನಾನು ಕೆಲಸಕ್ಕೆ ಹೋಗಬೇಕಾಗಿದೆ, ನಾನೇನು ಮಾಡಲಿ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ. ನಾನೇನಂತೀನಿ ಅಂದರೆ, ಸಮಯ ಸಂದರ್ಭ ಇತ್ಯಾದಿಗಳನ್ನು ನೋಡಿಕೊಂಡು ಒಳ್ಳೆಯ ಮುಹೂರ್ತ ದಿವಸ ಇದನ್ನು ಮಾಡಿ. ಒಂದು 2 ರಿಂದ 5 ಗಂಟೆಯವರೆಗಾದರೂ ಇದು ನಿಮ್ಮ ಹೊಕ್ಕಳಿಗೆ ಟಚ್ ಆಗಿ ನಿಮ್ಮಲ್ಲೇ ಇರಬೇಕಿದು. ಅದಾದ್ರ ಮೇಲೆ ಇದನ್ನು ತೆಗೆದು ಇದರಲ್ಲಿರುವಂಥ ಗುಗ್ಗಿಳ ಮತ್ತು ಗುಲಗಂಜಿಯನ್ನು ದಯವಿಟ್ಟು ಹರಿಯುವ ನೀರಿನಲ್ಲಿ ಪ್ರವಾಹಿಸಿ. ಹರಿಯೋ ನೀರು ಸಿಗ್ತಾ ಇಲ್ಲ ಅಂದರೆ ಈ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಕಮೆಂಟ್ ಆಗ್ತಾರೆ, ನಮ್ಮದ್ರಲ್ಲಿ ಹರಿಯೋ ನೀರು ಇಲ್ಲ ಅಂತ. ಈ ಪ್ರಯೋಗನೇ ಮಾಡಬೇಡಿ. ಇದನ್ನು ನಾನು ಹೇಗೆ ಹೇಳಿದ್ದೀನೋ ಅದೇ ರೀತಿ ಈ ಬಟ್ಟೆಯನ್ನು ನೀವು ಉಪಯೋಗಿಸ್ಬೋದಾ ಅಂದರೆ ನೀವು ಉಪಯೋಗಿಸ್ಬೋದು. ಆದರೆ ಇದರಲ್ಲಿದ್ದಂಥ ವಸ್ತುವನ್ನು ಹರಿಯೋ ನೀರಿನಲ್ಲಿ ಹಾಕಿ, ಅದರ ಜೊತೆಗೆ 12 ರೂಪಾಯಿ ನಾಣ್ಯಗಳನ್ನು, 12 ರೂಪಾಯಿ ಟೋಟಲ್ 12 ರೂಪಾಯಿ ಇರಬೇಕು. ನೀವು 1 ರೂಪಾಯಿ ತಗೊಳ್ಳಿ, 2 ರೂಪಾಯಿ ತಗೊಳ್ಳಿ, 5 ರೂಪಾಯಿದು 2 ತಗೊಂಡು 2 ರೂಪಾಯಿದು 1 ತಗೊಳ್ಳಿ, ಅದಲ್ಲ. ಒಟ್ಟಿನಲ್ಲಿ 12 ರೂಪಾಯಿ ಇರಬೇಕು. ನಾಣ್ಯಗಳನ್ನು ಅದೇ ಒಂದು ನೀರಿನಲ್ಲಿ ಪ್ರವಾಹಿಸಿ ನಿಮ್ಮ ಇಷ್ಟದಂತೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಿ. ಈ ಪ್ರಯೋಗವನ್ನು ಒಂದೇ ಒಂದು ಸಲ ಮಾಡಿದ್ರೆ ಸಾಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾದ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡು ಒಂದೇ ಒಂದು ಸಲ ಮಾಡಿದ್ರೆ ಸಾಕು. ಏಳಿಗೆನೇ ಇಲ್ಲ. ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇದೆ, ಅಥವಾ ಜಾತಕದಲ್ಲಿ ದೋಷ ಇದೆ, ಶಾಪ ಇದೆ, ದೊಡ್ಡ ಪ್ರಮಾಣದ ಪರಿಹಾರ ಕ್ರಿಯೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಶಕ್ತಿ ಇಲ್ಲ. ಈ ಪರಿಹಾರ ಕ್ರಿಯೆಯನ್ನು ನೀವು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.